ಡಿಕೆ ಸಿಎಂ ಆಗುವ ಹೊತ್ತಲ್ಲಿ ರಾಜ್ಯಕ್ಕೆ ಜಲಕಂಟಕ. ಜೂನ್ 5ರವರೆಗೆ ರಾಜ್ಯಾದ್ಯಂತ ಅವರು ನಾರ್ಭಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಸಿಎಂ ಆಗುವ ಹೊತ್ತಲ್ಲೇ ರಾಜ್ಯಕ್ಕೆ ಜಲಕಂಟಕ. ರಾಜ್ಯದಲ್ಲಿ ಜೂನ್ 5ರವರೆಗೆ ರಾಜ್ಯಾದ್ಯಂತ ಅವರು ನಾರ್ಭಟ ಫಿಕ್ಸ್. ರಾಜ್ಯದಲ್ಲಿ ರಣಮಳೆ, ಗುಡುಗು ಸಿಡಿಲಿನ ಮಿಂಚು. ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಕರಾವಳಿಯಲ್ಲಿ ಅಬ್ಬರ ಜೋರಾಗಿರುತ್ತೆ. ಹಲವು ಜಿಲ್ಲೆಗಳಲ್ಲಿ ಗುಡುಗು ಮಿಂಚಿನೊಂದಿಗೆ ಭಾರೀ ಮಳೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಉತ್ತರ ಒಳನಾಡಿನಲ್ಲಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ. ದಕ್ಷಿಣ ಒಳನಾಡಿನಲ್ಲಿ ಮಿಂಚು ಸಹಿತ ಗುಡುಗು ಮಳೆ ಮುನ್ಸೂಚನೆ. ಜೂನ್ 3, 5ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ. ಜೂನ್ 4ರವರೆಗೆ ಒಳನಾಡು ಭಾಗದಲ್ಲಿ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ. ಡಿಕೆ ಸಿಎಂ ಆಗುವ ಹೊತ್ತಲ್ಲಿ ರಾಜ್ಯಕ್ಕೆ ಜಲಕಂಟಕ. ಮಳೆ ಆಯಿತು ಅಂದ್ರೆ ಗಮನಿಸ್ತೀವಿ ನಾವು ಬೆಂಗಳೂರಿನಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇರುತ್ತೆ ಅಂತ. ಅದೆಲ್ಲವನ್ನ ತೆಗೆದುಕೊಂಡೋಗಿ ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಕೆಲಸ ಆಗುತ್ತೆ ಜನಗಳು. ಯಾಕಂದ್ರೆ ಅಲ್ಲಿ ಪರದಾಡ್ತಾರಲ್ಲ ಜನ, ಪರದಾಟ ಆಗುತ್ತೆ. ಇನ್ನು ರಾಜ್ಯದಲ್ಲಿ ಹಲವೆಡೆ ಜೋರಾಗಿ ಮಳೆ ಆಗುವಂತ ಸಾಧ್ಯತೆ ಇದೆ. ಗುಡುಗು ಮಿಂಚಿನೊಂದಿಗೆ ಭಾರೀ ಮಳೆಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಇನ್ನು ಗಾಳಿಯೂ ಸಹಿತ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇರುತ್ತೆ. ಯಾವ್ಯಾವ ಪ್ರದೇಶದಲ್ಲಿ ಏನೆಲ್ಲ ಹಾನಿ ಆಗುತ್ತೆ ಅದನ್ನೆಲ್ಲವೂ ಕೂಡ ನಿಭಾಯಿಸ್ಕೊಳ್ಬೇಕಾಗುತ್ತೆ. ಇನ್ನು ರಾಜ್ಯದಲ್ಲಿ ಕೊಡಗು ಆಗಿರ್ಬೋದು, ಕೆಲವೊಂದಿಷ್ಟು ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚಾಗಿ ಮಳೆ ಆಗುವಂತ ಸಾಧ್ಯತೆ ಇದೆ. ಜೂನ್ 4ರವರೆಗೆ ಒಳನಾಡು ಭಾಗದಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಬೆಂಗಳೂರು ನಗರವನ್ನ ಕೂಡ ನಾವು ಗಮನಿಸಿ ನೋಡಿದಾಗ ಬೆಂಗಳೂರಿನಲ್ಲೂ ಮಳೆ ಆಯಿತು ಅಂದ್ರೆ ವಾಹನ ಸವಾರರ ಪರದಾಟ, ಪಾದಚಾರಿಗಳು ಕೂಡ ಓಡಾಡಕ್ಕೆ ಅಲ್ಲಿ ಕಷ್ಟ ಆಗಿರುತ್ತೆ. ಇನ್ನು ಕೆಲವೊಂದು ಕಡೆ ಒಂದಿಷ್ಟು ಹಾನಿ ಆಗುವಂಥದ್ದು, ಹೀಗೆ ತುಂಬಾ ದೊಡ್ಡ ಮಟ್ಟದ ಒಂದು ಪರಿಣಾಮಗಳು ಬೀರ್ತವೆ. ಇದನ್ನ ನಿರ್ವಹಿಸಬೇಕಾದಂಥ ಜವಾಬ್ದಾರಿ ಡಿಕೆ ಶಿವಕುಮಾರ್ ಮೇಲೆ ಇರುವಂಥದ್ದು. ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಯಾವ ರೀತಿಯಾಗಿ ರಾಜ್ಯಕ್ಕೆ ಎಲ್ಲೆಲ್ಲಿ ಏನೇನು ಹಾನಿ ಆಗಿದೆಯಲ್ಲ ಅದನ್ನು ತುಂಬಿಕೊಡ್ಬೇಕಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಇರೋದ್ರಿಂದ ಒಂದು ರೀತಿಯಾಗಿ ಸವಾಲಾಗಿ ಪರಿಣಮಿಸಿರುವಂಥದ್ದು ಡಿಕೆ ಶಿವಕುಮಾರ್ಗೆ.